ಹಲ್ಲೆಲೂಯಾ. ನಿಮ್ಮಲ್ಲಿ ಏನಿದೆ ಅದನ್ನೇ ಬಳಸಿ, ಅದನ್ನೇ ಉಪಯೋಗಿಸಿ. ಆವಾಗ ದೇವರೇನ್ ಮಾಡ್ತಾನೆ? ದೇವರು ಮಲ್ಟಿಪ್ಲೈ ಮಾಡ್ತಾನೆ. ಮಲ್ಟಿಪ್ಲೈ ಅರ್ಥ ಏನಂತಂದ್ರೆ, ದೇವರು 4th ಫೋಲ್ಡ್ ಆಗಲಿ, 6 ಫೋಲ್ಡ್ ಆಗಲಿ, ಡಬಲ್ ಟ್ರಿಪಲ್ 10 ಪಟ್ಟಾಗ್ಲಿ, 12 ಪಟ್ಟಾಗ್ಲಿ, ಅವಾಗ ಏನ್ ಮಾಡ್ತಾನೆ? ನಿಮ್ಮಲ್ಲಿ ಇದ್ದುದು ಏನಿದೆ ಅದರಲ್ಲಿ ದೇವರಿಗಾಗಿ ಬಳಸ್ತಿರುವಾಗ, ದೇವರಿಗಾಗಿ ಉಪಯೋಗಿಸ್ತಿರುವಾಗ ಏನಾಗುತ್ತೆ? ದೇವರ ಆ ಆಶೀರ್ವಾದ ಚಿಕ್ಕದಿರಲಿ ಏನ್ ಮಾಡ್ತಾನೆ? ಡಬಲ್ ಆಗಿ ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಮಾಡ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸರಿ, ಸೊ ಇವತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ. ನಾವು ಕೆಲವು ಏನ್ ಮಾಡ್ತೇವೆ? ವೇಟಿಂಗ್ ಫಾರ್ ಯು ವಾಂಟ್. ಕೆಲವೊಮ್ಮೆ ನಮ್ಗೆ ಏನಾಗ್ತದೆ? ನಮ್ಗೆ ಇದು ಬೇಕು, ಅದು ಬೇಕು, ಆವಾಗ ಚೆನ್ನಾಗಿರುತ್ತದೆ. ಬಟ್ ಇವತ್ತು ವಾಕ್ಯ ಹೇಳ್ತದೆ, ಅದು ವೇಟ್ ಮಾಡುವುದಕ್ಕಿಂತ ಅದು ಯಾವಾಗ ಬರ್ತವೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿನ್ನಲ್ಲಿ ಏನಿದೆ ಅದನ್ನೇ ಬಳಸಿ, ಅದನ್ನೇ ಉಪಯೋಗಿಸಿ. ಆವಾಗ ಏನಾಗುತ್ತೆ? ದೇವರು ನಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡ್ತಾರೆ. ಈ ವಾಕ್ಯವನ್ನ ಓದ್ರಿ ಪಟಾಪಟ್. 2ನೇ ಅರ್ಷಗಳು 4ನೇ ಅಧ್ಯಾಯ 1ರಿಂದ 7 ವಚನ. ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಗಮನಿಸಿಕೊಂಡು ಕೇಳ್ರಿ. ಆ ಅಮ್ಮ ಯಾರ ಹತ್ರ ಹೋಗ್ತಾ ಇದ್ದಾರೆ? ದೇವರ ಸೇವಕನ ಹತ್ರ ಹೋಗಿ ಅವರಿಂದ ಒಂದು ಸಹಾಯ ಕೇಳ್ತಾರೆ. ಸಹಾಯ ಕೇಳ್ತಿರುವಾಗ, ನನ್ನ ಯಜಮಾನ ತೀರೋಗಿದ್ದಾರೆ, ನನಗೆ ಸಾಲ ಯಾರು ಕೊಟ್ಟಿದ್ರು, ಬಂದು ನನ್ನ ಮಕ್ಕಳನ್ನ ಗುಲಾಮರಾಗಿ ಕರ್ಕೊಂಡು ಹೋಗ್ತಾರಾ, ಏನಾದ್ರೂ ನೀವು ಮಾಡಬೇಕೆಂಬುದಾಗಿ ಆಸೆಯಿಂದ ಆಕಾಂಕ್ಷೆಯಿಂದ ಯಾರ ಹತ್ರ ಓಡಿ ಹೋಗ್ತಾರೆ? ಎಲೀಷನ, ದೇವರ ಸೇವಕರನ ಹತ್ರ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಫ್ಯಾಕ್ಟ್ ಏನಂತಂದ್ರೆ, ನೀವು ಆಲಯಕ್ಕೆ ಬರುವ ಹಾಗೆ, ನೀವು ಆಲಯಕ್ಕೆ ಬರ್ತಿರುವಾಗ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕು. ಏಸಪ್ಪ, ನಾನು ಇವತ್ತು ನಿನ್ನ ಆಲಯಕ್ಕೆ ಹೋಗ್ತಾ ಇದ್ದೇನೆ. ಏಸಪ್ಪ, ಇವತ್ತು ನಿನ್ನ ದಾಸನ ಹತ್ರ ಹೋಗ್ತಾ ಇದ್ದೇನೆ. ಏಸಪ್ಪ, ನೀ ಇದ್ದ ಜಾಗಕ್ಕೆ ನಾನು ಹೋಗ್ತಾ ಇದ್ದೇನೆ. ಸ್ವಾಮಿ, ನಾನು ಖಾಲಿ ಕೈಯಿಂದ ಹೋಗ್ತಾ ಇರೋದು ಖರೆ, ನಿಜ. ನಾನು ಕಣ್ಣೀರಲ್ಲಿ ಹೋಗ್ತಾ ಇದ್ರೆ ನಿಜ, ಖರೆ. ನಾನು ಕಡವಡಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ ಹೋಗ್ತಾ ಇದ್ರೆ ಗಜ, ಖರೆ ಸ್ವಾಮಿ. ಆದ್ರೆ ನಾನು ಆಲಯದಲ್ಲಿ ಆರಾಧನೆ ಮಾಡಿದ ನಂತರ ನಾನು ಮನೆಗೆ ವಾಪಸ್ ಬರುವಾಗ ಇನ್ನೊಂದು ಸರಿ ನನಗೆ ಖಾಲಿ ಕೈಯಿಂದ ಕರ್ಸ್ಬೇಡ್ರಿ. ನನ್ನ ಅದೇ ಕಣ್ಣೀರಿಂದ ಕರ್ಸಕ್ಕೆ ಹೋಗ್ಬೇಡ್ರಿ, ಅದೇ ಸೈತಾನ ಕಾಟದಿಂದ ಕರ್ಸಕ್ಕೆ ಹೋಗ್ಬೇಡ್ರಿ. ನನ್ನ ಕೈಯಲ್ಲಿ ಆಶೀರ್ವಾದವನ್ನ ತುಂಬಿ ಕಳಿಸಿ ಸ್ವಾಮಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಬರ್ಬೇಕಾಲಕ್ಕೆ ನಾವೇನ್ ಮಾಡ್ತೇವೆ? ಸಂಡೆ ಬಂದು ಹೋಗೋಣ, ಹೋಗಲ್ಲದ್ರೆ ನಾಳೆ ವಾರ ಪಾಸ್ಟರ್ ಕೇಳ್ತಾರೆ. ಸರಿ, ಹೋಗೋಣ. ಸರಿಯಾಗಿ ಪ್ರೇಯರ್ ಮಾಡಿಲ್ಲ, ಅರ್ಧ ಪರ್ಧ ಸ್ನಾನ ಇತ್ತು, ಬಟ್ಟೆ ಆದ್ರೂ ಸಹ ಅರ್ಧದಲ್ಲಿ ಸ್ತ್ರೀ ಮಾಡಂಗೆಲ್ಲ ಬೇಜಾರಿಗೆ ಬಂದು ಕುಂತಾರ. ಈಗ ಕುಂತರ ಸಹ ಹಲ್ಲೆಲೂಯಾ ಆರಾಧನೆ, ಅವನು ರೊಕ್ಕ ಯಾವಾಗ ಕೊಡ್ತಾನೆ ಅಂತ ಹೇಳಿ ಆಲೋಚನೆ ಮಾಡುತ್ತೆ. ಹಲ್ಲೆಲೂಯಾ. ಯೌವನಸ್ಥರಿಗೆ ನೋಡಿ, ಈ ಬ್ರದರ್ ಬಹಳ ಸೀರಿಯಸ್ ಕಾಣ್ತದ್ರಿ, ಇನ್ನೂ ಹೊರಗಡೆ ಇದ್ದಾನೆ ಅನ್ಸುತ್ತೆ. ಓಕೆ, ಡೋಂಟ್ ಗೋ ಅವೇ. ನೋಡಿ, ನಾವು ಪಕ್ಕ ಆರಾಧನೆ ಮಾಡೋದಾದ್ರೆ, ಪಕ್ಕ ದೇವರ ಸನ್ನಿಧಾನ, ದೇವರ ವಾಕ್ಯ ಕೇಳುವುದಾದ್ರೆ, ಈ ಅಮ್ಮ ಹಾಗೆ ನಾವು ದೇವರ ಶನಿ ಅಂತಂದ್ರೆ ದೇವರು ಇದ್ದ. ಇನ್ನೊಂದು ಒಂದು ಪ್ರಶ್ನೆ ಬರ್ತದೆ, ಈ ಅಮ್ಮ ಯಾರ ಹತ್ರ ಹೋದ್ರು? ಯಾಕೆ ಬೇರೆ ಕಡೆ ಹೋಗಿಲ್ಲ? ಅದೊಂದು ಪ್ರಶ್ನೆ ನನಗೆ ಯಾವಾಗಲೂ. ಆಮೇಲೆ ಹತ್ರ ಹೋಗೋದಕ್ಕಿತ್ತಲ್ಲ ತಾನೆ, ಯಾರು ಶ್ರೀಮಂತದ ಅವ್ರ ಹತ್ರ ಹೋಗೋದಕ್ಕಿಲ್ಲ ತಾನೆ, ಊರು ಸರ್ಪಂಚರ ಹೋಗೋದಕ್ಕಿತ್ತಲ್ಲ ತಾನೆ. ಅವ್ರಿಗೆ ಗೊತ್ತಿತ್ತು ಏನಿತ್ತು ಅಲ್ಲೆಲ್ಲ ಕಸ್ಕೊಂಡಾರಪ್ಪ, ಈಗ ನನಗೆ ಏನು ಕೊಡ್ತಾರ ಅವರು. ಹಂಗಾಗಿ ಯಾರ ಹತ್ರ ಹೋದ್ರು? ಯಾರು ಕೊಡಬಹುದು, ಯಾರನ್ನ ದೇವರು ನನಗೆ ಕೊಡಿಸಬಹುದು, ಅವ್ರ ಹತ್ರ ಹೋಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮಾಡಿದ ಪ್ರಯತ್ನ ಅಕಸ್ಮಾತ್ ಎಲ್ಲ ಫೇಲ್ ಆಗಿರಬಹುದು, ಎಲ್ಲ ವಿಫಲ ಆಗಿರಬಹುದು. ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ನೀ ನನ್ಗಿರುವ ಜಾಗಕ್ಕೆ, ಆಲಯಕ್ಕೆ, ದೇವರ ಸೇವಕರ ಹತ್ರ ಬಾ, ನಾನು ನಿನಗೆ ಏನ್ ಕೊಡ್ಬೇಕಂತ ಒದಗಿಸಿ ಕೊಡ್ತೇನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ರೈಟ್. ಈಗ ಒಂದು ಪ್ರಶ್ನೆ ಬರ್ತದೆ. 2ನೇ ವಾಕ್ಯ ಹೋದ್ರಿ ಯಾರೊಬ್ಬರು? ಅಕ್ಕ ಹೋದ್ರಿ? 2ನೇ ವಚನ ಅಲ್ಲ, ನೀವು ಓದ್ಬೇಕಾ? ಒಂದು ನಿಮಿಷ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕನ್ನುತ್ತಿ? ಬಸ್, ಥ್ಯಾಂಕ್ ಯು. ಈಗ ಈ ಅಮ್ಮ ಜೀವರ ಕಣ್ಣೀರ, ಚಿಂತೆ, ಮಕ್ಕಳೇನಾಗ್ತಾರ? ಗುಲಾಮರಾಗಿ ಹೋಗ್ಬಿಡ್ತಾರೆ. ಆಜು ಬಾಜು ಇದ್ದವ್ರು ಯಾರು ಸಪೋರ್ಟ್ ಮಾಡಕ್ಕಿಲ್ಲ. ಮನ್ಯಾಗ ನೋಡಿದ್ರೆ ಸಹ ಏನಿಲ್ಲ, ಆಸ್ತಿ ಪಾಸ್ತಿ ಏನು ಗೊತ್ತಿಲ್ಲ, ಆ ಕುರಿದನ ಹಾಕೊಳ್ಳೋದು ಏನು ಗೊತ್ತಿಲ್ಲ, ಅದು ಏನಿದೆ ಗೊತ್ತಿಲ್ಲ. ಲಾಸ್ಟ್ಗೆ ಎಲಿಸನ ಹತ್ರ ಹೋದಾಗ, ನನಗೆ ಸಾಲ ತಿರುಗಿ ಆಗ್ತಿಲ್ಲ, ನೀವೇನಾದ್ರೂ ಮಾಡಿ. ಆವಾಗ ಎಲಿಸ್ ಅವರು ಒಂದು ಮಾತಂತಾರೆ. ಏನು ಮಾತಂತಾರೆ ಗೊತ್ತಾ? ಏನು ಮಾತಂತಾರಮ್ಮ? ನಿನಗೇನು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಕಡೆ ಪೌಲ್, ಐ ಥಿಂಕ್ ಯೋಹಾನ ಮತ್ತೆ ಪೇತ್ರನು, ಒಬ್ಬ ಕುಂಟರು ಕುಂತಿರ್ತಾನಲ್ಲ,
ಅವ್ರು ಹೇಳ್ತಾರೆ, ನಮ್ ಕಡೆ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಆದ್ರೆ ಏನಿದೆ? ಯೇಸಯ್ಯ ನಾಮದಲ್ಲಿ ಎದ್ದು ನಡೆ. ಹೇಳುವಾಗಲೇ ಎದ್ದು ನಡೆಗೆ ಸ್ಟಾರ್ಟ್ ಮಾಡಿದ. ಇವತ್ತು ನಮ್ಮ ದೇವರ ವಾಕ್ಯ ಹೇಳ್ತಾ ಇದೆ, ಎಲೀಷನ ಅವರ ಹತ್ರ ಅಮ್ಮ ಯೇಸುವ ಹತ್ರ ಬಂದಾಗ ಹೇಳುವಾಗ ಅವಾಗ ದೇವ್ರಿಗೆ ನಾನು ನಿನಗೇನು ಮಾಡಬೇಕಂತಿ. ಹಲ್ಲೆಲೂಯಾ. ಇವತ್ತು ಅಕಸ್ಮಾತ್ ನೀವು ಆಲೆಗೆ ಬಂದಿದ ನಂತರ ನಾನೇನು ಕೇಳ್ತಾ ಇದ್ದೇವೆ, ಆವಾಗ ದೇವರೇ ಯೇಸಪ್ಪ ಕೇಳ್ತಾನೆ, ನನ್ನ ಮಗಳೇ, ಇವತ್ತು ಈ ಭಾನುವಾರ ದಿನದಲ್ಲಿ ನಿನಗೆ ನಾನು ಏನ್ ಮಾಡ್ಬೇಕಂತೀಯ? ಹಲ್ಲೆಲೂಯಾ. ಇವತ್ತು ದೇವರು ನಮಗೆ ಕೇಳ್ತಾ ಇದ್ದಾನೆ. ಯಾವ ತರ ಈ ಅಮ್ಮಗೆ ಎಲೀಷನ ಕೇಳ್ತಾನೆ, ನಾನು ನಿನಗೇನ್ ಮಾಡ್ಬೇಕು ಮಾ? ಇವತ್ತು ನಮ್ಗೆ ಅದೇ ಪ್ರಶ್ನೆ ದೇವರು ಕೇಳ್ತಾ ಇದ್ದಾನೆ. ಪ್ಲೀಸ್, ನಿಮಗೆ ದೇವರು ಏನು ಮಾಡಬೇಕು? ನಿಮ್ಮ ಜೀವನದಾಗ ಏನು ಕೊರತೆ ಇದೆ? ನಿಮ್ಮ ಜೀವನದಾಗ ಏನು ತೊಂದರೆ ಇದೆ? ಓಕೆ, ಅಂತ ಸಂದರ್ಭದಲ್ಲಿ ಎಲ್ಲರೂ ಕೈ ಬಿಟ್ಟಿರ್ತಾರೆ, ಯಾರಿಲ್ಲ. ಇವಾಗ ಎಲೀಷನ ಹೇಳ್ತಾನೆ, ಒಬ್ಬರೇ, ಅಮ್ಮ ನಾನು ನಿನಗೆ ಏನು ಮಾಡಬೇಕು? ಸರಿ, ಅಕಸ್ಮಾತ್ ನೀವು ಎಲ್ಲೋ ಕಣಿ ಆದ್ರಿ, ನೀವು ಮಿಸ್ ಆಗ್ಬಿಟ್ರಿ, ಅವಾಗ ನಿಮ್ಗೆ ಬಂದು ಬಳಗ ಯಾರು ಕಾಣ್ತಾ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ನಿಮಗೆ ಭೇಟಿಯಾಗಿ, ನಿಮ್ಮ ಹೆಸರೇನು? ಬಸಮ್ಮ. ಯಪ್ಪ, ಯಾಕಿಲ್ಲಿದೆಯಾ ನೀನು? ಅವಾಗ ನೀವೇನ್ ಮಾಡ್ತೀನಿ? ಓ, ಮಿಸ್ ಆದೇನೆ. ಅಟ್ಲೀಸ್ಟ್ ಇಡೀ ಎಷ್ಟು ಬಸ್ ಸ್ಟ್ಯಾಂಡ್ ಎಷ್ಟು ಜನ ಇರುತ್ತರು, ಯಾರು ಮಾತಾಡೋರಿಲ್ಲ. ಒಬ್ರು ನಡೆದು ಪಾಸ್ಟರ್ ಬಂದಲ್ಲಿ, ಅಮ್ಮ ನೀ ಇಲ್ಲಿದೆ? ಓ ಪಾಸ್ಟರ್, ನನಗೆ ಇಲ್ಲಿ ನಾನು ಕಡಿ ಆದೆ. ನೋಡಿ, ಅದೇ ತರ ಇವತ್ತು ನಾವು ನೋಡ್ತಾರೆ, ಈ ಅಮ್ಮ ಜೀವನದಲ್ಲಿ ಯಾರೆಲ್ಲ ಮುಂದೆ ಬಂದು ಮಾತಾಡಿಸೋರು, ಈಗ ಮಾತ್ರ ಒಬ್ಬನೇ ಎಲೀಷನ ಮಾತಾಡಕ್ಕೆ ಹೋಗ್ತಿರುವಾಗ ಅಮ್ಮ ತನಗೆ ಎಲ್ಲಾ ವೇದನೆ, ಎಲ್ಲಾ ಚಿಂತನೆ ಯಾರಿಗೆ ಹೇಳ್ತಾ ಇದ್ದಾರೆ? ದೇವರ ಸೇವಕನಿಗೆ. ಇನ್ನೊಂದು ಮಾತು ಹೇಳಲ್ಲ, ದೇವರ ಸೇವಕನಂತ ಹೇಳಿ ಎಲ್ಲಾ ದೇವರ ಸೇವಕರಿಗೆ ನಮಗೆ ಹೋಗ್ಬೇಡ್ರಿ. ಇವತ್ತು ಹೊಟ್ಟೆ ಪಾಡಕ್ಕಾಗಿ ಸೇವೆ ಮಾಡಕ್ಕೆ ಸಹ ಸೇವಕರು ಬಂದಿದ್ದಾರೆ. ಹಾಲೆಲೂಯಾ ಅಂದಿಲ್ಲ, ಹಾಲೆಲೂಯಾ ಅಂದಿಲ್ಲ, ಹಾಲೆಲೂಯಾ, ಹಾಲೆಲೂಯಾ. ಈ ಸೇವಕ ಮುಖಾಂತರವಾಗಿ ಅದ್ಭುತ ಆಗ್ಬೇಕು. ನಿಜವಾದ ಸಭೆ ಏನಂತಂದ್ರೆ, ನಿಜವಾದ ಸೇವಕರೇನಂತಂದ್ರೆ, ಯಾರು ಹಣ ಹಿಂದೆ ಹೋಗೋದಿಲ್ಲ. ಹಾಲೆಲೂಯಾ. ಯಾವ ಸಭೆಯಲ್ಲಿ ಅದ್ಭುತ ನಡೀತದೆ, ಯಾವ ಸಭೆಯಲ್ಲಿ ನಿಜವಾದ ಆರಾಧನೆ ನಡೀತದೆ, ಅದೇ ನಿಜವಾದ ಸಭೆ. ಅಲ್ರಿ, ಸೈಡ್ಗೆ ಏನಾದೊಂದು ಜಾಬ್ ಮಾಡಿಬಿಡೋಣ, ಸೈಡ್ಗೆ ಇನ್ನೊಂದೊಂದು ಕಂಪನಿ ಓಪನ್ ಮಾಡಿಬಿಡೋಣ, ಮಾಡಿ ಸಂಸಾರದ ಜನರು ಸಹ ಮಾಡ್ತಾರೆ. ಆದ್ರೂ ಮಾತ್ರ ಯೇಸಪ್ಪ ಸುವಾರ್ತೆ ಸಾರುವವರು ನಿಜವಾದ ಸೇವಕರು. ಹಲ್ಲೆಲೂಯಾ. ಈ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯಾರಿಗೆ ಎಲೀಷನಿಗೆ ಬೇರೆ ಕಡೆಯಿಂದ ಸೈಡ್ ಐಡ್ಲಿಂದ ಯಾವ್ದಿಂದ ಇಲ್ಲ, ಏನ್ ಮಾಡ್ಬೇಕು? ಅವ್ರು ಯಾರೋ ಬರಲಿ, ಎಲೀಷನ ದೇವರು ಹೇಳ್ದಂಗೆ, ಹೌದಪ್ಪ ನಾಳೆ ನೀ ಸತ್ತೋಗ್ತೀಯ ಹೇಳುವಾಗ ಹೇಳಬಿಡ್ತಾನೆ, ಎದುರಂಗಿಲ್ಲ. ಯಾಕೆ? ಅವನಿಗೆ ಗೊತ್ತಿದೆ ನಾನು ಯಾರು ಸೇವೆ ಮಾಡಕ್ಕೆ ಬಂದಿದ್ದೇನೆ, ನಿಜವಾದ ದೇವರ ಸೇವನ ಸೇವೆ ಮಾಡಕ್ಕೆ ಬಂದ. ಓಕೆ ರೈಟ್, ನಮ್ಮ ಪಾಯಿಂಟ್ಗೆ ಹೋಗೋಣ. ಆಮೇಲೆ ತಳಗೆ ಹೋದ್ರಿಮಾ, ನಿನ್ನ ಮನೆಯಲ್ಲಿ ಏನಿರುತ್ತದೆ? ಬಾಸ್, ಥ್ಯಾಂಕ್ ಯು ಮಾ. ಫಸ್ಟ್ ವಿಷಯ ನಾವು ನೋಡಿದ್ದೇವೆ ಏನಂತಂದ್ರೆ, ಫಸ್ಟ್ ವಿಷಯ ನಾವು ಏನ್ ನೋಡಿದ್ದೇವೆ? ನಿನಗೇನು ಮಾಡಬೇಕು, ನಿನಗೆ ನಾನು ಏನ್ ಮಾಡಬೇಕು. ಸೆಕೆಂಡ್ ವಿಷಯ, ನಿನ್ನ ಮನೆಯಲ್ಲಿ ಏನಿರುತ್ತದೆ. ಸರಿ, ಮುಂದೆ ಹೋದ್ರೆ ಏನಿದೆ ಅವ್ರ ಮನ್ಯಾಗ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಥ್ಯಾಂಕ್ ಯು ಮಾ. ಓಕೆ ರೈಟ್, ಪಟ ಪಟ ನಾವು ಹೋಗ್ಬಿಡ್ತೀನಿ. ನೀವು ಕಿಚನ್ ಅಲ್ಲಿ ಅಡುಗೆ ಮಾಡಿರ್ತೀರಿ. ಅಡುಗೆ ಮಾಡುವ ಮುಂದೆ ನಿಮ್ಮ ಮನ್ಯಾಗ ಒಂದು ಎಣ್ಣೆ ಸುರಿಸಿಗೆ ಏನಾದ್ರೂ ಪಾತ್ರೆ ಇರಬಹುದು, ಕ್ಯಾನ್ ಇರ್ತದೆ. ಎಷ್ಟು ಲೀಟರ್ದು ಇರ್ತದೆ? ಒಂದು 20 ಲೀಟರ್ದ. ಅಡುಗೆ ಮಾಡೋವ್ರಿಗೆ ನಾನು ಕೇಳ್ತಾ ಇರೋದು, ನೀವು ಅಡುಗೆ ಮಾಡ್ತೀರಿ? ನೀವು ಮಾಡಂಗಿಲ್ಲಲ್ಲ? ಮಾಡ್ತೀರಿ? ಎಷ್ಟು ಜನ ಅಡುಗೆ ಮಾಡ್ತೀರಾ? ಎಷ್ಟು ಜನ ಅಡುಗೆ ಮಾಡ್ತೀರಿ? ನಾನು ಮಾಡ್ತೇನೆ ರೀ. ಓಕೆ ರೈಟ್. ಎಷ್ಟು ಲೀಟರ್ದ? ಹಾಂ, ಇದೇ ಬಿಟ್ಟು 1 ಲೀಟರ್ ಮೊಗೆ ಎಣ್ಣೆ ಬಿಟ್ಟು ಈ ಅಮ್ಮ ಮನೆಯಾಗ ಏನೂ ಇಲ್ಲ. ದೇವರ ಸೇವಕ ಏನು ಕೇಳಿದ ಈ ಅಮ್ಮಗೆ? ನಿನ್ನ ಮನೆಯಾಗ ಏನಿರುತ್ತೆ? ಇವತ್ತು ನನ್ನ ಹೆಸಪ್ಪ ನಮ್ಮೆಲ್ಲರಿಗೆ ಕೇಳ್ತಾ ಇದ್ದಾರೆ. ಫಸ್ಟ್ ವಿಷಯ ಯಾವುದು? ನಾನು ನಿನಗೆ ಏನು ಮಾಡಬೇಕು ಒಂದು, ಆಮೇಲೆ ನಿನ್ನ ಮನೆಯಾಗ ಏನಿರುತ್ತದೆ. ಈ ಅಮ್ಮ ಮನೆಯಾಗ ಏನಿರ್ತಿತ್ತು?
ಎಣ್ಣೆ, ಆಮೇಲೆ ಸಾಲದ ಸಮಸ್ಯೆ. ಇವತ್ತು ದೇವರು ನಮಗೆ ಕೇಳಿದ ಹಾಗೆ ನಿನ್ನ ಮನೆಯಾಗ ಏನಿರುತ್ತೆ ಅಂತಂದ್ರೆ, ನಿಮ್ಮ ಮನೆಯಾಗ ಅಕಸ್ಮಾತ್ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಅದನ್ನೇ ಇವತ್ತು ಹೇಳ್ರಿ. ಅಕಸ್ಮಾತ್ ನಿಮಗೆ ಜಾಬ್ ಇಲ್ಲ, ಅದನ್ನೇ ಹೇಳ್ರಿ. ಅಕಸ್ಮಾತ್ ನಿಮ್ಮ ಯಜಮಾನ್ ಇನ್ನೂ ಏಸಪ್ಪಗೆ ನಂಬಿಲ್ಲ, ಅದನ್ನೇ ಹೇಳ್ರಿ. ಅಕಸ್ಮಾತ್ ನಿಮ್ಗೆ ಇನ್ನೂ ದೇವರಲ್ಲಿ ಬಿಡಬೇಕಂತಂದ್ರೆ ಅದನ್ನೇ. ಅಂತಂದ್ರೆ ನಿಮ್ಮ ಮನೆಯಾಗ ಕಡಿಮೆ ಕೊರತೆ ಏನು ಇರುತ್ತದೆ, ಇವತ್ತು ದೇವ್ರು ನಮಗೆ ಕೇಳ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ನೋಡ್ರಿ, ನಿಮ್ಮಲ್ಲಿ ಇದ್ದದ್ದು ಎದ್ದಂಗೆ ಹೇಳ್ಬೇಕು ನೀವು. ಅರ್ಥ ಆಗಿಲ್ಲ ಅನ್ಸುತ್ತೆ. ನಿಮ್ಮಲ್ಲಿ ಇದ್ದದ್ದು ಎದ್ದಂಗೆ ಹೇಳ್ಬೇಕು. ಈ ಅಮ್ಮ ಮನೆಯಾಗ ಏನಿತ್ತು? ಒಂದು ಮೊಗೆ ಎಣ್ಣೆ. ಇವಾಗ ದೇವರ ಆತ್ಮ ಇವರಿಗೆ, ಯಾರಿಗೆ? ಎಲಿಸರ ಪ್ರವಾದಿಗೆ ಮಾತಾಡಿರ್ಬಹುದು. ಹೌದಪ್ಪ, ನಿಜ. ಈ ಅಮ್ಮ ಮನೆಯಲ್ಲಿ ಒಂದು ಮೊಗೆ ಬಿಟ್ಟು ಎಣ್ಣೆ ಬಿಟ್ಟು ಬೇರೆ ಯಾವುದೋ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸರಿ, ಈಗ ತಮ್ಮ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್? ಈ ಅಮ್ಮದಲ್ಲಿ ಮನೆಯಲ್ಲಿರುವತಕ್ಕಂಥ ಸಮಸ್ಯೆ ಯಾರಿಗೆ ಹೇಳಿದ್ದಾರೆ? ಏಸಪ್ಪಾಗಿ. ಇವತ್ತು ನಾನು ನಿಮಗೆ 1 ನಿಮಿಷ ಕೊಡ್ತೇನೆ. ನಿಮ್ಮ ಮನೆಯಲ್ಲಿ ಇರುವ ಸಮಸ್ಯೆ ಇವತ್ತು ನೀವು ಯಾರಿಗೆ ತಿಳಿಸ್ಬೇಕು? ಏಸಪ್ಪಾಗಿ ತಿಳಿಸ್ಬೇಕು. ಕಣ್ಣು ನೀವು ಬೆಚ್ಚಿರಬಹುದು. 1 ನಿಮಿಷ ಹೇಳ್ರಿ, ನಿಮ್ಮ ಮನೆಯಾಗ ಏನು ಸಮಸ್ಯೆ? ನಂಬಿಕೆಯಿಂದ. ನಾನು ಸಹ ನನ್ನ ಸಮಸ್ಯೆ ಒಪ್ಪಿಸ್ಕೊಡ್ರಿ. ಆ ಸಮಸ್ಯೆ ದೇವರಿಗೆ ಕೊಟ್ಬಿಡ್ರಿ. ಸರಿ, ಕೊಟ್ಟಿದ್ದೀರಾ? ರೈಟ್. ಈಗ ನಾವು ನೋಡಿಕೊಡೋಣ. ಆವಾಗ ಏನು ಮಾಡ್ತಾರೆ? ದೇವರ ಸೇವಕನೇ ಹೇಳ್ತಾನೆ, ನೀವು ಹೊರಗಡೆ ಹೋಗಿ. ಏನು ಮಾಡಬೇಕು? ಹೊರಗಡೆ ಹೋಗಿ. ಹೊರಗಡೆ ಹೋಗಿದ ನಂತರ ಖಾಲಿ ಪಾತ್ರೆ ತೆಗೆದುಕೊಂಡು ಬಾ. ಯಾವಾಗ? ನಾವು ಎಷ್ಟುವರೆಗೆ ನನ್ನಲ್ಲಿ ಇದ್ದು ನಾನು ದೇವರಿಗೆ ಕೊಡೋದಿಲ್ಲ, ಅಷ್ಟು ಮಟ್ಟಿಗೆ ಬೇರೆ ಬಾಗಿಲ ನಮಗೆ ದೇವರು ತೆಗೆದುಕೊಡುವುದಿಲ್ಲ. ಈಗ ನನ್ನಲ್ಲಿ ಇರುವುದು ಕುಡುಕತನದ ಆತ್ಮ, ನನ್ನಲ್ಲಿ ಇರುವುದು ಜಗಳದ ಆತ್ಮ, ನನ್ನಲ್ಲಿ ಇರುವುದು ಸುಳ್ಳು ಮಾತನಾಡುವ ಆತ್ಮ. ನಾನಿನ್ನು ಸರಿಯಾಗಿ ಆಲಕ್ಕೆ ಬರೋದಿಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಸರಿಯಾಗಿ ಬೈಬಲ್ ಓದೋದಿಲ್ಲ, ಇನ್ನು ತಂಬಾಕು ಚಟ, ಇನ್ನು ಗುಟ್ಕ, ಇನ್ನು ಸೈಡ್ ಐಡ್ ಬಾಜು ಏನೇನು ಇರ್ತೈತಿ, ಇದು ಎಲ್ಲ ಇಟ್ಟುಕೊಂಡು ಆಮೇಲೆ ಏನ್ ಮಾಡ್ತೀವಿ? ಏಸಪ್ಪ, ನನಗೆ ಒಂದು ಮನೆ ಕೊಡು. ಅವಾಗ ದೇವರು ಹೇಳ್ತಾರೆ, ಆಹಾ, ಫಸ್ಟ್ ನಿನ್ನಲ್ಲಿ ಇದ್ದದ್ದು ನನಗೆ ಕೊಡು, ಆಮೇಲೆ ನಾನು ನಿನಗೆ ತಿರುಗಿ ವಾಪಸ್ ಕೊಡ್ತೇನೆ. ದೇವರು ಕೇಳುವಂಥದ್ದು ಏನು ಒಳ್ಳೇದು ಅಲ್ಲ. ದೇವರು ಕೇಳುವಂಥದ್ದು 10,000 ಕೊಡು, ನೀನು ATM ಕಾರ್ಡ್ ಕೊಟ್ಬಿಡು. ದೇವರೇನು ಕೇಳ್ತಾ ಇದ್ದಾನೆ? ಆಸ್ತಿ ಏನಿದೆ ಬರೆದು ಕೊಟ್ಬಿಡು. ನಿನಗೆ 5 ಎಕರೆ ಜಮೀನು ಇತ್ತಲ್ಲ, ನನಗೆ 1 ಎಕರೆ ಕೊಡು. ಹಂಗೆ ಕೇಳ್ತಾನೆ ಸಪ್ಪ. ಏನು ಕೇಳ್ತಾನೆ? ದೇವರು ಹೇಳ್ತಾರೆ, ನನ್ನ ತಂಗಿ, ನನ್ನ ಮಕ್ಕಳೇ, ಇವತ್ತು ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮಲ್ಲಿರುವ ಕೊರತೆ ಫಸ್ಟ್ ನನಗೆ ಕೊಡು, ನಿಮ್ಮಲ್ಲಿರುವ ಪಾಪ ನನಗೆ ಕೊಡು, ನಿಮ್ಮಲ್ಲಿರುವ ಶಾಪ ನನಗೆ ಕೊಡು, ನಿಮ್ಮಲ್ಲಿರುವ ಕಡಿಬಿಡಿದ ಮನಸ್ಸು ನನಗೆ ಕೊಡು, ನಿಮ್ಮಲ್ಲಿ ಇರುವ ಕೆಟ್ಟ ಚಕ್ರವನ್ನ ನನಗೆ ಕೊಡು. ನೀನಿನ್ನ ಖಾಲಿ ಮಾಡು, ಆವಾಗ ಹೊಸ ಎಣ್ಣೆಯಿಂದ ನಾನು ನಿಮ್ಮನ್ನ ತುಂಬಿಸ್ತೇನೆ. ಹಾಲೆಲೂಯಾ. ಇವತ್ತು ಕ್ರಿಶ್ಚಿಯನ್ ಜನರಿಗೆ, ಏಸಪ್ಪ ನಂಬುವ ಜನರಿಗೆ ಆಶೀರ್ವಾದ ಯಾಕಿಲ್ಲ ಗೊತ್ತಾ? ನಾವು ಇನ್ನೂ ಹಡೆದು ಇಟ್ಕೊಂಡಿದ್ದೇವೆ. ಎಷ್ಟು ವರೆಗೆ ಈ ಪಾತ್ರೆಯನ್ನು, ಯಾವುದೊಂದು ಪಾತ್ರೆ ನೀವು ಖಾಲಿ ಮಾಡೋದಿಲ್ಲ, ಅಷ್ಟವರೆಗೆ ಹೊಸ ಎಣ್ಣೆ ಆಗ್ಲಿ ನೀರಾಗ್ಲಿ ತುಂಬಕ್ಕೆ ಆಗೋದಿಲ್ಲ. ಅದೇ ಅರ್ಧ ತುಂಬಿದ ಕೊಳ ಅಲ್ಲಿ ಇನ್ನೊಂದು ನೀವು ನೀರೆಂದಿಗೂ ತುಂಬಬೇಕು ಹೋಗೋದಿಲ್ಲ. ಹಲ್ಲೆಲೂಯಾ. ಹೋದ ಮಂಗಳವಾರ ನೀರು ಬಂದು ತಿಳ್ಕೊಳ್ಳಿ. ನೀರು ಬಂದಿದ ಮೇಲೆ ಒಂದು ಕೊಳ ನೀವು ಇಟ್ಟಿರ್ತೀರಿ. ಏನಾಗತ್ತೆ ನೋಡ್ರಿ, ಕುಡಿಯೋದು ಕೊಳ ಬೇರೆ ಇರ್ತದೆ, ಹಂಗೆ ಸ್ನಾನ ಮಾಡಕ್ಕೆ ಬೇರೆ ಬೇರೆ ವಿಷಯ ಇರ್ತದೆ. ಆದ್ರೂ ಕುಡಿಯೋದು ಕೊಳ ನೀವು ಏನ್ ಮಾಡ್ತೀರಿ ನೋಡ್ರಿ, ಹೋಗಿ ಮತ್ತೊಂದು ಸರಿ ಕ್ಲೀನ್ ಮಾಡ್ತೀರಿ, ಆಮೇಲೆ ನೀರು ತುಂಬ. ಇಲ್ಲ ಹಂಗಿದ್ದು ಮತ್ತೆ ತುಂಬ ಹಂಗೆ ಬಿಡ್ತೀರಾ? ಏ ಮೈ ಗಾಡ್, ಒಂದು ಮಚ್ಚರ್ ಇದ್ರು ಸಹ, ಒಂದು ಸೊಳ್ಳೆ ಇದ್ರು ಸಹ ಏನ್ ಮಾಡ್ತೀರಿ? ಸೋಪಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ತೀರಿ. ಬಟ್ ಇವತ್ತು ನನ್ನ ದೇವರ ಕೇಳ್ತಾ ಇದ್ದಾನೆ, ನೀವು ವಾರ 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 ತಿಂಗಳ ಎಷ್ಟು ವಾರದಲ್ಲಿ ಬರ್ತಾ ಇದ್ರಿ, ಆದ್ರೂ ಒಳಗಡೆ ಇನ್ನೂವರೆಗೆ ಕೈ ಹಾಕಿ ನಿನಗೆ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಗಲೀಜಿನಲ್ಲಿ ಇದ್ದ ಕಾರಣಕ್ಕಾಗಿ ನಿನ್ನ ಕುಟುಂಬದಲ್ಲಿ, ನಿನ್ನಲ್ಲಿ ಇನ್ನೂ ಆಶೀರ್ವಾದ ಇಲ್ಲ. ಮೈ ಗಾಡ್ ಇಸ್ ವೆರಿ ಗುಡ್ ಗಾಡ್ ಮಾ. ಏಸಪ್ಪನ ಹಾಗೆ ಬೇರೆ ದೇವರು ಅಲ್ಲವೇ ಅಲ್ಲ. ನನ್ನ ಏಸಪ್ಪ ನಮ್ಮಿಂದ ಏನು ಬಯಸೋದಿಲ್ಲ, ಏನು ಬಯಸೋದಿಲ್ಲ. ಬಯಸುವಂಥದ್ದು ಏನಂತಂದ್ರೆ
ನಮ್ಮಲ್ಲಿ ಇದ್ದುದು ದೇವರ ವಿರುದ್ಧವಾಗಿ ಯಾವುದೊಂದು ಕಾರ್ಯವನ್ನಿದ್ದರೆ ಮಾತ್ರ ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು. ಇವತ್ತು ಈ ಅಮ್ಮಗೆ ದೇವರ ಸೇವಕ ಒಂದು ಮಾತದ, ಹೋಗಿ ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಈಗ ಅಮ್ಮ ಪಟನ ರೆಡಿಯಾಗಿ ಎಲ್ಲ ಕಡೆ ಹೋಗಿ, ಎಲ್ಲ ಮನೆ ಹೋಗಿ ಖಾಲಿ ಪಾತ್ರೆ ಕೊಡ್ರಿ ತೆಗೆದುಕೊಂಡು ಬಂದ್ಬಿಟ್ರು. ನಾವು ನೋಡ್ತೇವೆ. ಹೋಗಿ ತೆಗೆದುಕೊಂಡು ಬಂದರು. ತೆಗೆದುಕೊಂಡು ಬಂದಿದ ನಂತರ ನಾವೇನ್ ನೋಡ್ತಾ ಇದ್ದೇವೆ, ಆ ಸೇವಕರ ಹತ್ರ ಒಳಗಡೆ ಹೋಗಿ ಆಮೇಲೆ ಏನ್ ಮಾಡ್ಬೇಕು, ಬಾಗ್ಲವನ್ನ ಮುಚ್ಚಬೇಕು. ಈಗ ಮುಚ್ಚಿದ ನಂತರ ಆ ಎಣ್ಣೆನ ಏನ್ ಮಾಡ್ಬೇಕು, ನೀ ಸುರಿಬೇಕು. ವಾಟ್ ಇಸ್ ಲಾಜಿಕ್ ನನಗೆ ಗೊತ್ತಾಗ್ತಿಲ್ಲ. ಯಾವ ತರ ಒಂದು ಲಾಜಿಕ್ ಇದೆ, ಯಾವ ತರ ಒಂದು ಸಿಸ್ಟಮ್ ಇದೆ, ಇದೆಲ್ಲ ಐಡಿಯಾ ಯಾರು ಹೇಳ್ತಿರ್ಬೇಕು ಇಲ್ಲಿ ಸರ್? ಸರಿ, ಓಕೆ. ಈಗ ಪ್ರಶ್ನೆ ಬರ್ತದೆ, ಆ ಖಾಲಿ ಪಾತ್ರೆ ಅಂತದ್ದೇ ಅರ್ಥ ಏನು? ಖಾಲಿ ಪಾತ್ರೆ ತೆಗೆದುಕೊಂಡು ಬಾ. ಸರಿ, ಇನ್ನೊಂದು ಪ್ರಶ್ನೆ ಬರ್ತದೆ, ತುಂಬಿದ ಪಾತ್ರೆಯನ್ನ ಮುಟ್ಟಿ ಏನಾದ್ರೂ ಎಲಿಸ ಅದ್ಭುತ ಮಾಡಬಹುದಾಗಿತ್ತಲ್ಲ. ಅಕಸ್ಮಾತ್ ಇದು ನೀರ್ ದೇವರನ್ನ ವೇಷಪಾಯನ ಮಾಡಿದ್ರೆ ಆದಷ್ಟು ಶಕ್ತಿವನ್ನ ಕೊಟ್ಟಿರ್ತಾನೆ. ತುಂಬಿದ ಕೊಳವನ್ನ ಮುಟ್ಟಿ ಅದ್ಭುತ ಮಾಡಬಹುದಾಗಿತ್ತು. ಯಾಕೆ ಒಂದ್ಸರಿ ಎಲಿಸರ ಮತ್ತು ಅವರ ಶಿಷ್ಯರು ಎಲ್ಲರೂ ಸೇರಿ ಏನ್ ಮಾಡ್ತಿರುವಾಗ, ಊಟ ಮಾಡ್ತಿರುವಾಗ ಅದು ಪಾತ್ರೆ ಏನಾಗಿತ್ತು, ವಿಷ ಆಗಿತ್ತು. ಆ ವಿಷ ಪಾತ್ರೆ ಇದ್ದಾಗ ನಾವು ನೋಡ್ತಾ ಇದ್ದೇವೆ, ಎಲಿಶನ್ ಏನ್ ಮಾಡ್ತಾನ, ಏನಾದ್ರೆ ಮಾಡಿ ಏನಾದ್ರೆ ಮೈದೆ ಹಿಟ್ಟು ಏನಾದ್ರು ಹಾಕಿರ್ತಾನೆ. ಅವಾಗ ಏನಾಗುತ್ತೆ, ಆ ವಿಷದ ಅಡುಗೆ ಏನಾಗುತ್ತೆ, ಸಿಹಿ ಅಡುಗೆ ಆಗ್ಬಿಡ್ತದೆ. ಇನ್ನೊಂದು ಸರಿ ನಾವು ನೋಡ್ತಾ ಇದ್ದೇವೆ, ಎಲಿಸನ ಜೊತೆಗೆ ಕೆಲವರು ಹೋಗಿರ್ತಾರ. ಅವರು ಏನಂತಾರ, ಹಾಡಿಗೂ ಕ್ಯಾಬ್ ಬೀಳುತ್ತೆ, ಅದು ಕಟ್ ಮಾಡ್ತಾರ, ಲಕಡಿ ಕಟ್ ಮಾಡ್ತಾರೆ, ಕೊಡಲಿ. ಆ ಕೊಡಲಿ ಏನಾಯ್ತು, ಅದೇ ಬಿದ್ದು ಹೋಯ್ತು. ಆವಾಗ ಏನಾಗುತ್ತೆ, ದೇವರ ಸೇವೆಗೆ ಮಾಡ್ದ, ಅದೇನ ಕಡ್ಗಿ ಹಾಕ್ಬಾ ನೋಡಿ, ಇದು ಏನೇನ್ ಐರನ್ಗೆ ಏನಂತಾರಪ್ಪ, ಕಬ್ಬಣ ಸಹ ನೋಡ್ರಿ, ಎಷ್ಟು ದಪ್ಪಿದ್ರು ಸಹ ಒಳಗೆ ಹೋಗ್ಬೋದಿತ್ತು, ಆದ್ರ ಮೇಲೆ ಬಂತು ನೀರು. ಸೊ ಎಷ್ಟು ಶಕ್ತಿ ಯಾರಲ್ಲಿ ಇತ್ತು, ಎಲಿಷನಲ್ಲಿ ಅಷ್ಟು ಶಕ್ತಿ ಇತ್ತು. ಆದ್ರೆ ಇವತ್ತು ಈ ತರ ಅದ್ಭುತ ಆಗ್ಬೇಕಂದ್ರೆ ನನಗೆ ವಿಚಿತ್ರ ಅನಿಸ್ತಾ ಇದೆ. ಅಮ್ಮಗೆ ಕಳಿಸ್ತಾರೆ, ಸುಮ್ ಕೆಲಸ ಹಚ್ತಾ ಇದ್ದೇನೆ, ಹೋಗಿ ಎಲ್ಲಾ ಕಡೆಯಿಂದ ಏನ್ ಮಾಡ್ಬೇಕು, ನೀನು ಪಾತ್ರೆ ತೆಗೆದು. ಅದನ್ನ ಅರ್ಥ ಏನಂತಂದ್ರೆ, ಈ ಅಮ್ಮಗೆ ನಂಬಿಕೆ ಇದ್ರೆ ಮಾತ್ರ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿ ಪಾತ್ರೆಯನ್ನು ತೆಗೆದುಕೊಂಡು ಬರ್ತಾರ. ಇಲ್ಲಂತಂದ್ರೆ ಸುಮ್ನೆ ಹಾಯ್ ಪಾಸರ್, ನೀನ್ ಚೆನ್ನಾಗಿ ಪಾಸರ್ ಹಂಗ ಇದ್ರೆ ಅಂತಂದ್ರೆ ಹೋಗೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ಬಹಳ ಜನ ಯೂತ್ಗೆ ನಾವು ಹಂಗೆ ಇದ್ದೇವೆ, ಹೊರಗಡೆ ಮಸ್ತಪ್ಪ, ಒಳಗೆ ಯಾವಾಗ ಬಂದ್ ಮಾಡ್ತಾನೆ ನೀವ. ಹಾಲೆಲೂಯ. ಓಕೆ, ಈಗ ಖಾಲಿ ಪಾತ್ರೆ ತೆಗೆದುಕೊಂಡು ಬಂದ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ನಿಮ್ಮ ಆಜು ಬಾಜು ಮನೆಗೆ ಹೋದ್ರೆ ಏನಾದ್ರು ವಸ್ತು ಕೆಡಕ್ಕೆ ಹೋದ್ರೆ ಇಮಿಡಿಯೇಟ್ಲಿ ಜನರು ಕೊಡೋದಿಲ್ಲ. ಏನಂತ ಹೇಳ್ತಾರೆ, ನೀ ಸಪ್ಪಗೆ ನಂಬ್ತಿ, ನಾನು ಹೆಂಗ್ ಕೊಳ್ಳೆ ಅರಪ್ಪ. ಇಷ್ಟಿಷ್ಟು ಏನೇನು ಮಾಡ್ತಾರೆ ನಮ್ಮ ವಿರುದ್ಧವಾಗಿ. ಈಗ ಖಾಲಿ ಪಾತ್ರೆ ತೆಗೆದುಕೊಂಡು ಬರ್ಬೇಕಂತಂದ್ರೆ ಸಾಧ್ಯವಿಲ್ಲ. ಆದ್ರೆ ಇನ್ನೊಂದು ವಿಷಯ ದೇವರು ನನಗೆ ಸ್ಪೆಷಲಿ ಮಾತಾಡಿದೇನಂತಂದ್ರೆ, ಅಮ್ಮ ಯೇಸು ಸ್ವಾಮಿಗೆ ನಂಬಲಿ ಬಿಡಲಿ, ಇದು ಎರಡನೇ ವಿಷಯ. ಆ ಅಮ್ಮಂದ ಸಾಕ್ಷಿ ಆ ಓಣಿಯಲ್ಲಿ, ಆ ಆಜು ಬಾಜುವಲ್ಲಿ, ಆ ಊರಲ್ಲಿ ಎಷ್ಟು ಚೆನ್ನಾಗಿತ್ತು. ಒಂದೇ ಮಾತು, ಅಮ್ಮ ಖಾಲಿ ಪಾತ್ರೆಗಳು ಆಯ್ತಪ್ಪ, ಒಂದೇ ಯಾಕೆ ಇನ್ನೊಂದು ಎರಡು ತಗೊಂಡು. ಇವತ್ತು ನೀವು ಆಜು ಬಾಜು ಮನೆಗೆ ಹೋಗಿ ಏನಾದ್ರೆ ಕೇಳಿದ್ರೆ, ಪಾಸರ್ ಅಲ್ಲೇ ಬೇಡ ಪಾಸರ್. ಯಾಕೆ? ಕೆಲವೊಮ್ಮೆ ನಾವು ತಪ್ಪು ಮಾಡಿದ ಕಾರಣಕ್ಕಾಗಿ ಕೆಲವು ಜನರೇ ಎಂಜಾರಿಗೆ ಹೋಗ್ತಾರೆ. ಜಸ್ಟ್ ಕೆಲವೊಮ್ಮೆ ನಾವು ಸತ್ಯ ಮಾರ್ಗದಲ್ಲಿ ನಡೆದುಕೊಂಡು ಹೋದ್ರೆ ನಮ್ಮ ವಿರುದ್ಧವಾಗ್ತಾರೆ. ಅದು 2 ನಿಮಿಷ, ಅದು ಬಿಟ್ಬಿಡಿ. ಅದು ಸುಮ್ನೆ ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬ ಮುಖಾಂತರವಾಗಿ ಆಜು ಬಾಜು ಜನ ನಮ್ಮ ಸಾಕ್ಷಿಯನ್ನು ಕೇಳಿಸ್ಬೋದಾದ್ರೆ ಅದು ಸರಿಯಿಲ್ಲ. ಈ ಅಮ್ಮಂದು ಎಷ್ಟು ಚಲೋ ಒಂದು ಸಾಕ್ಷಿ. ಹೇಳಿದ ಕೂಡಲೇ ಎಷ್ಟು ಪಾತ್ರೆಯನ್ನು ತೆಗೆದುಕೊಂಡು ಬಂದಿದ ನಂತರ ಇವಾಗ ಏನಾಗುತ್ತೆ ನೋಡಿ, ಒಳಗಡೆ ಹೋಗ್ಬೇಕಂತೇಳಿ. ಯಾವುದೋ ಯಾಕೆ ಮನೆದೊಳಗಡೆ ಹೋಗ್ಬೇಕು? ಎಲ್ಲ ದೊಡ್ಡ ಒಂದು ಜಾಗದಲ್ಲಿ ಎಲ್ಲರೂ ನೋಡುವಂತೆ ಹಂಗ ಹೊರಗಡೆ ಇಟ್ಟ ಏನಾದ್ರೆ ದೇವರು ಅದ್ಭುತ ಮಾಡ್ಬೋದಿತ್ತಲ್ಲ. ಎಲ್ಲಿ ಯಾಕೆ ನನಗೆ ದೇವರು ಮಾತಾಡಿದ್ದು, ಫಸ್ಟ್ ಪ್ರಿಯಾರಿಟಿ ಅಂತಂದ್ರೆ ಫಸ್ಟ್ ಒಂದು ಆಶೀರ್ವಾದ ಯಾರಿಗೆ ದೇವರು ಕೊಡ್ಬೇಕಂತ ಬಯಸ್ತಾನೆ ಗೊತ್ತಿ? ಯಾರು ಏಸಪ್ಪಕ್ಕೆ ಅರ್ಥ ಆಗಿಲ್ಲ. ಈ ಕೊರತೆ ಯಾರ ಕುಟುಂಬದಲ್ಲಿತ್ತು? ಯಾರು ಕೂಗಿದರು? ಈ ಅಮ್ಮಲ್ಲ ತಾನೆ. ಸೊ ಅದ್ಭುತ ಯಾರ ಕುಟುಂಬದಲ್ಲಿ ಆಗ್ಬೇಕು? ಆ ಕುಟುಂಬನೇ ಫಸ್ಟ್ ಅದ್ಭುತ ನೋಡ್ಬೇಕಲ್ಲ. ಹಂಗಾಗಿ ನೀವು ಒಳಗೆ ಹೋಗ್ರಿ, ಬಾಗಲ ಬಂದ್ ಮಾಡಿ,
ಈಗ ನನಗೊಂದು ಪ್ರಶ್ನೆ, ಎಲಿಷನು ಹೋಗಿ ಎಣ್ಣೆ ಸುರಿಬಹುದಾಗಿತ್ತಲ್ಲ, ಆದ್ರೆ ಯಾರಿಗೆ ಹಚ್ತಾರೆ ಎಣ್ಣೆ ಸುರಿ? ಅಲ್ಲೆಲ್ಲುಯ್ಯ. ಅಂತಂದ್ರೆ ಆಶೀರ್ವಾದ ನನಗೆ ನಿಮಗೆ ಬೇಕಂತಂದ್ರೆ ಆ ಕ್ರಿಯೆ ಯಾರು ಮಾಡಬೇಕು? ಏಸಪ್ಪಲ್ಲ, ಪಾಸ್ಟರ್ ಅಲ್ಲ, ಆ ಕ್ರಿಯೆ ಕಾರ್ಯ ಯಾರು ಮಾಡಬೇಕು? ನೀವೇ ಓಡಿ ಹೋಗಿ ಖಾಲಿ ಪಾತ್ರ ತೆಗೆದುಕೊಂಡು ಬರಬೇಕು, ನೀವೇ ಒಳಗೆ ಹೋಗ್ಬೇಕು, ನೀವೇ 1 ಲೀಟರ್ದ ಆ ಮೊಗೆಯನ್ನು ಇಟ್ಕೊಂಡು ಏನ್ ಮಾಡ್ಬೇಕು? ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ನೀವು ಸುರಿಬೇಕು. ಅದನ್ನ ಅರ್ಥ ಏನಂತಂದ್ರೆ, ಚಿಕ್ಕವನಾಗಿರುವತಕ್ಕಂಥ ನಾವು ದೇವರೀಗ ಏನ್ ಮಾಡ್ಲಿಕ್ಕಿದ್ದಾನೆ? ಆ ದೇಶದಲ್ಲಿ ಇಲ್ಲ, ದೊಡ್ಡವನಾಗಿ ಮಾರ್ಪಡಿಸಲು ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಮುಂದೆ ಹಿಡಿದ ಬೇಗನೆ ಮುಕ್ತಾಯ ಮಾಡ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಇದ್ದುದು ಉಪಯೋಗಿಸಿ ಬಳಸಿ ಎಂಬುದಾಗಿ. ಒಂದ್ಸರಿ ಒಂದು ಕೂಟ ನಡೀತಾ ಇದೆ. ಏನ್ ಕೂಟ ನಡೀತಾ ಇದೆ? 5,000 ಜನರಿದ್ದಾರೆ. ಈಗ ಶಿಷ್ಯರು ಬರ್ತಾರೆ, ಸ್ವಾಮಿ ಊಟಕ್ಕೆ ಇವರನ್ನು ಏನಾದ್ರೆ ಮಾಳಿಗೆ ಕಳಿಸ್ರಿಪ್ಪ, ಏನಾದ್ರೆ ಊಟ ತಿಂದ್ಕೊಂಡು ಬರ್ತಾರಂತೇಳಿ. ಆವಾಗ ಏಸಪ್ಪ ಹೇಳ್ತಾರೆ, ನೋ ನೋ ನೋ, ಇವರಿಗೆ ಆಹಾರ ನೀವೇ ಕೊಡ್ಬೇಕೆಂಬುದಾಗಿ. ಆವಾಗ ಅಪ್ಪ ಇಷ್ಟಾಗ ನಾವು ಹಿಂಗೆ 5,000 ಹೆಂಗೆ, ನಮ್ಮಲ್ಲಿ ಏನಿಲ್ಲಪ್ಪ. ಅವಾಗ ಏಸಪ್ಪ ನಿಮ್ಮಲ್ಲಿ ಏನಿದೆ ಅಂತ ಹೇಳುವಾಗ ಹುಡುಕ್ತಾರೆ. ಒಬ್ಬ ಹುಡುಗ ಏನ್ ಮಾಡ್ದ ಗೊತ್ತ್ರಿ? ಅವ್ರ ಮಮ್ಮಿ ನಮ್ದು ಬಹಳ ಪ್ರೀತಿಯಿಂದ ನನ್ನ ಮಗನ ಮೀಟಿಂಗ್ಗೆ ಹೋಗ್ತಾ ಇದ್ದಾನೆ, ಒಂದು ಏನ್ರಿ 2 ಮೀನಾ 5 ರೊಟ್ಟಿ ಕೊಟ್ಟು ಕಳಿಸ್ತಾರ, ಬುಟ್ಟಿ ಕೊಟ್ಟು ಕಳಿಸ್ತಾರ. ಆವಾಗ ಆಕ್ಚುಲಿ ಈ ಒಬ್ಬರೇ ತನಗಾಗಿ ಮಾತ್ರ ಕಟ್ಕೊಂಡು ಬಂದಿದ್ದಾನ. ಇವಾಗ ಈ ಶಿಷ್ಯರು ಹುಡುಕಿ ಒಬ್ಬರಿಗೆ ಯಪ್ಪ ಕೊಡು ಅಂತ ಹೇಳುವಾಗ ಈ ಮಗು ಏನ್ ಹೇಳ್ಬಹುದಾಗಿತ್ತು? ಯಪ್ಪ ಇದು ನನಗೆ ನನ್ನ ಮಮ್ಮಿ ಕೊಟ್ಟಾರ, ನಮಗೆ ಕೊಟ್ರೆ ನಾನು ಗುಳುಳು ಮತ್ತೆ ಅನಿಸಿದ್ರು ನನಗೆ. ಮತ್ತೆ ನಾನೇನ್ ಮಾಡ್ಬೇಕಂತ ಹೇಳಿ ನಾನು ಕೊಡಂಗಿಲ್ಲ, ನಾನು ಕೊಡಕ್ಕೆ ಆಗುದಿಲ್ಲ. ಆದ್ರೆ ನೋಡ್ರಿ, ದೇವರ ಸನ್ನಿಧಾನದಲ್ಲಿ ಬರುವಾಗ ಅದು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ಆ ದೇವರ ಆತ್ಮ ಅಲ್ಲೇ ಕೆಲಸ ಮಾಡುವುದಾದ್ರೆ ನಮ್ಮ ಮನಸ್ಸೇನಾಗತ್ತೆ? ಒಂದಾಗತ್ತೆ. ಒಂದು ಇವತ್ತು ನನಗೆ ಗೊತ್ತಿಲ್ಲ, ಚರ್ಚಲ್ಲಿ ಇರೋದು ನಾವು 50 ಜನರು, 50 ಜನರಲ್ಲಿ 10 ಮನಸ್ಸಿರುತ್ತದೆ ಅಂತಂದ್ರೆ 10 ಗ್ರೂಪ್. ಬೇಡ್ರಿ, ಬೇಡ. ಈ ಜೀವನ ಶಾಶ್ವತವಲ್ರಿ. ಒಂದಾದ ಒಂದು ಲೋಕವನ್ನು ಬಿಟ್ಟು ಹೋಗ್ಬೇಕ್ರಿ. ನಾವು ಇರೋದು ಈ ಸವನೂರ್ ಚರ್ಚ್. ನೀವು ಒಂದಾಗಿ ಇರಬೇಕು. ಹಲ್ಲೆಲೂಯಾ. ಪಲಾವ್ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದೀರಾ? ಮಾಡ್ರಿ. ಇನ್ನೊಬ್ಬರ ನೋಸಿನಿ ಬಿರಿಯಾನಿ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಇಲ್ಲ, ಇವತ್ತು ದಿನ ಫಂಕ್ಷನ್ ಇಡೋದು ಬೇಡ, ಯಾರು ನೋಸಕ್ಕೆ ಹೋಗ್ಬೇಡಿ, ಸರಿ ಬೇಡಾಗೆ ಹೋಗ್ಬೇಡ್ರಿ. ಸೊ ನೋಡಿ, ನೀವು ಆಲೋಚನೆ ಮಾಡ್ಬೇಕಾಗುತ್ತದೆ. ಇವಾಗ ಈ ಹುಡುಗ ಏನ್ ಮಾಡ್ತಾರೆ ಗೊತ್ತಾರೆ? ಆಯ್ತಪ್ಪ ಇಟ್ಕೊಂಡು ಹೋಗ್ರಿ. ಇವಾಗ ಇಲ್ಲೇ ಒಂದು ಸೂಟ್ ಆಗತ್ತೆ, ಒಂದು ಮೆಸೇಜ್ ಏನಂತೇಳಿ, ಅವನಲ್ಲಿ ಏನಿತ್ತು ಅದನ್ನೇ ಬಳಸಿ. ಇವತ್ತು ದೇವರು ನಮ್ಗೆ ಹೇಳ್ತಾನೆ, ನಿಮ್ಮಲ್ಲಿ ಏನಿದೆ ಅದನ್ನೇ ಬಳಸಿ. ಇವಾಗ ಏಸಪ್ಪ ಕೈ ಕೊಡುವಾಗ ಏಸಪ್ಪ ಜಸ್ಟ್ ಬ್ಲೆಸ್ ಮಾಡ್ತಾರೆ. ಕೊಡ್ರಿ ಎಲ್ಲ. 2 ಮೀನಾ 5 ರೊಟ್ಟಿ ಏನಾಗಿತ್ತು? 5,000 ಜನರು ತಿಂದರು. ಎಷ್ಟು ಬುಟ್ಟಿ ಹೊಡೆದಿತ್ತು? ಯಾಕೆ? ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ, ಕೂಗಿ ಹೇಳ್ತೇನೆ, ಏಸಪ್ಪ ನಾಮದಲ್ಲಿ ನಿಮ್ಮಲ್ಲಿ ಇದ್ದುದು ಏನಿದೆ ಉಪಯೋಗಿಸಕ್ಕೆ ಚಾಲು ಮಾಡ್ರಿ. ಎಷ್ಟು ಆಶೀರ್ವಾದ ಆಗತ್ತೆ. ಆಜು ಬಾಜು ಜನರಿಗೆ ಸಹ 12 ಬುಟ್ಟಿ ಉಳಿತಾಯ ಆಗುತ್ತದೆ. ಅದೇ ಬುಟ್ಟಿಯಿಂದ ಬೇರೆಯವರಿಗೆ ಆಶೀರ್ವಾದ ಕೊಡ್ರಿ. ಹಲ್ಲೆಲೂಯಾ. ನಿಮಗೆ ಮಾತ್ರ ಅಷ್ಟು ಮಾತ್ರವಲ್ಲ, ನಿಮ್ಮಲ್ಲಿ ಇದ್ದುದು ಜಾಸ್ತಿ ಉಪಯೋಗ ಮಾಡ್ರಿ. ದೇವರು ಉಳಿತಾಯವನ್ನು ಮಾಡಿ ಕೊಡ್ತಾರ್ರಿ ನಿಮಗೆ. ಹಲ್ಲೆಲೂಯಾ. ಆಮೇಲೆ ನಾವು ನೋಡ್ತೇವೆ, ಇದು ಅದ್ಭುತವನ್ನ ಆಗುತ್ತದೆ. ಎಲ್ಲರೂ ಏನ್ ಮಾಡ್ತಾರೆ? ಊಟವನ್ನು ಮಾಡಿ ತೃಪ್ತ ಆಗಿರ್ತಾರೆ. ಇನ್ನೊಂದು ಒಂದು ಕಥೆ. ದೊಡ್ಡ ಯಾರೋ ಗೋಲಿಯಾತ, ಚಿಕ್ಕ ದಾವಿದ ಹೇಳ್ತಾನೆ, ನಾನು ನಿನ್ನ ಹತ್ರ ಬರ್ತಾ ಇರೋದು ಯಾರ ನಾಮದಲ್ಲಿ? ಯಾರ ಹೆಸರಲ್ಲಿ? ಅಂದ್ರೆ ನನ್ನಲ್ಲಿ ಏನಿದೆ ಅದನ್ನೇ ದೇವರ ಹೆಸರಲ್ಲಿ ಬರ್ತೇನೆ, ನೀ ಬೆಕ್ಕದಂಗೆ ಬಾ. ಆವಾಗ ನೋಡ್ರಿ, ಅವನಲ್ಲಿ ಏನೇನಿತ್ತು ಅಷ್ಟು ದೊಡ್ಡ ಮನಸ್ಸು. ಆದ್ರೆ ಇವನೇನ್ ಮಾಡ್ದ? ನನ್ನಲ್ಲಿ ಏನಿದೆ ಗೊತ್ತಾ? ಒಂದು ಗೋಫನ, ಒಂದು ಕಲ್. ನಿನ್ನ ಅದೇ ಅಂತಂದ್ರೆ ನಮ್ಮಲ್ಲಿ ಯಾರಿದ್ದಾನೆ? ಯಾರ ಬಲದಿಂದ ಹೋಗಿದ? ದಾವೀದ. ಏಸಪ್ಪ ದೇವರ ಬಲದಲ್ಲಿ. ಇವತ್ತು ನಾನು ನಿಮಗೆ ಹೇಳ್ತೇನೆ, ನಿಮ್ಮ ವಿರುದ್ಧವಾಗಿ ಎಷ್ಟು ದೊಡ್ಡದ ಶತ್ರು ಇರಲಿ, ನಿಮ್ಮ ವಿರುದ್ಧವಾಗಿ ಎಷ್ಟು ದೊಡ್ಡದ ಸಮಸ್ಯೆ ಇರಲಿ, ನೀವು ಹೇಳಿ, ಸಮಸ್ಯೆ ಕೇಳ, ನಾನು ಯೆಹೋವನ ಹೆಸರಲ್ಲಿ ಬರ್ತೇನೆ, ನಿನ್ನನ್ನು ದಾಟಿ ಹೋಗ್ತೇನೆ, ನಿನಗೆ ಏನ್ ಮಾಡ್ತೇನೆ? ಸಾಯಿಸಿ ನನ್ನ ಜೀವಂತ ದೇವರ ಹತ್ರ ಹೋಗ್ತೇನೆ. ಹಲ್ಲೆಲೂಯಾ. ಇವಾಗ ಇವನ್ ಜೀವನ ನಾವು ಅದ್ಭುತವನ್ನ ನೋಡ್ತಾ ಇದ್ದೇವೆ. ನೋಡಿ, ಕೊನೆಗೆ ಏನಾಯ್ತು? ಜಯ ಸಿಕ್ಕಿತ್ತು. ಅಕಸ್ಮಾತ್ ಆ ದಾವೀದ ಯಾರು ಗೋಲಿಯಾತನ ನೋಡಿ, ಯಪ್ಪ ಅಷ್ಟು ದೊಡ್ಡ ಬೇಡ ಅದನ್ನ ನೋಡಿ ಸೌಲ್ ರಾಜ ಸುಮ್ಮನೆ ಕೊಟ್ಟದ್ದು. ಸೊ ದೇವರ ನಂಬುವವರು ಎಲ್ಲರೂ ಹಂಗಿರಂಗಿಲ್ಲ. ದೇವರ ಆತ್ಮದಲ್ಲಿ ಇದ್ದವರು ಮಾತ್ರ ಏನ್ ಮಾಡ್ತಾರೆ? ಸಮಸ್ಯೆವನ್ನ
ಏನ್ ಮಾಡ್ತಾರ್ರಿ? ಸಮಸ್ಯೆನ ದೂರ ಮಾಡ್ತಾರೆ, ಸೈಡ್ಗೆ ಮಾಡ್ತಾರೆ. ಹಾಲೆಲೂಯಾ. ಓಕೆ, ರೈಟ್. ಮತ್ತೆ ಫಟಾಫಟ್ ನೋಡೋಣ. ಇದೇ ನೋಡಿ ಖಾಲಿ ಪಾತ್ರೆ ಆಗಿತ್ತು, ನಾವು ನೋಡ್ತಾ ಇದ್ದೇವೆ. ಓಕೆ, ಆಮೇಲೆ ಬಾಗಿಲ ಬಂದ್ ಮಾಡ್ರಿ ಅಂತೇಳಿ ಆಗಿತ್ತು. ಆಮೇಲೆ ಏನ್ ಮಾಡ್ಬೇಕು? ಎಣ್ಣೆ ಒಂದು ಸುರಿಬೇಕಾಗಿತ್ತು, ನಾವು ನೋಡ್ತಾ ಇದ್ದೇವೆ. ರೈಟ್. ಓಕೆ, ರೈಟ್. ಈಗ ಒಂದು ಪ್ರಶ್ನೆ. 1 ಲೀಟರ್ ಮೊಗೆ ಅದರಲ್ಲಿರತಕ್ಕಂಥ ಎಣ್ಣೆ ಅದು ದೊಡ್ಡ ಪಾತ್ರದಲ್ಲಿ ಸುರಿಯಬೇಕಂತಂದ್ರೆ ಅದು ಬಾಯಿ ಎಷ್ಟು ದೊಡ್ಡದಿರ್ಬಹುದು? ಎಷ್ಟು ದೊಡ್ಡದಿರ್ಬಹುದು? ಎಷ್ಟು ದೊಡ್ಡದಿರ್ಬಹುದು? ಸಣ್ಣದಿರ್ಬಹುದಲ್ಲ ಅಷ್ಟೇ. ಇವಾಗ ಈ ಅಮ್ಮ ಯಾರು ದೇಲೇಶ್ವರ ಹೇಳ್ತಾ ಇದ್ದಾನೆ, ನೀ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಏನ್ ಮಾಡ್ಬೇಕು? ಈಗ ನೋಡ್ರಿ, ಸುರಿಯಬೇಕಂತಂದ್ರೆ ಎಷ್ಟು ತಾಸು ಹೋಗಿರ್ಬಹುದು? ಎಷ್ಟು ಪಾತ್ರೆ ನೋಡಿ, ಎಷ್ಟು ಪಾತ್ರೆ ಅದು. ಇದೆಲ್ಲ ಪಾತ್ರೆ ತುಂಬಬೇಕಂತಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಹೋಯ್ತು ಇದು ಪಾತ್ರೆ? ಇದು ಒಂದು ಸಣ್ಣ ಬಾಟ್ಲಿ ನಾವು ತುಂಬಿಯೋದು ಎಷ್ಟು ಹೊತ್ತಬೇಕು? ಬಹಳ ಟೈಮ್ ಬೇಕಲ್ಲ. ಆದ್ರೂ ಒಂದು ಪ್ರಶ್ನೆ ನನಗೆ ದೇವರು ಮಾತಾಡಿದರ ಮುಖಾಂತರವಾಗಿ ದೇವರ ಒಂದು ಶೋಧನೆ, ಈ ಅಮ್ಮಗೆ ಶೋಧನೆ ಏನಂತಂದ್ರೆ, ಈ ಅಮ್ಮಗೆ ನಂಬಿಕೆ ಇದ್ದರೆ ಏನ್ ಮಾಡ್ತಾರೆ ನೋಡ್ರಿ, ನಾನು ಹೇಳಿದ ಮಾತನ್ನು ಕೇಳ್ತಾರೆ. ನೀವೇನ್ ಮಾಡ್ತೀವಿ ನೋಡಿ, 1 ತಿಂಗಳ ಚರ್ಚ್ಗೆ ಬರ್ತೀವಿ. ಅದ್ಭುತ ಆಗಿಲ್ಲ ಅಂತಂದ್ರೆ ಪಟ್ಟನೆ ಬಿಟ್ಟು ಬಿಡ್ತೇವೆ. ಇಲ್ಲಂತಂದ್ರೆ ಪಟ್ಟನೆ ಪಾಸ್ಟರ್ ಚೇಂಜ್ ಮಾಡ್ಬಿಡ್ತೀವಿ. ಇಲ್ಲ ಪಾಸ್ಟರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಚರ್ಚ್ ಚೇಂಜ್ ಮಾಡಿಬಿಡ್ತೀವಿ. ಆದರೂ ಏನು ಮಾಡ್ತೀವಿ ನೋಡಿ, ದೇವರು ನನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾನೆ ಅಂತೇಳಿ ನಾವೆಂದಿಗೂ. ಈಗ ಒಂದು ಪ್ರಶ್ನೆ ಬರ್ತದೆ, ಈ ಸಣ್ಣ ಮೊಗೆಯಿಂದ ಏನೆಲ್ಲ ಸುರಿಸ್ಬೇಕಂದ್ರೆ ಈ ಅಮ್ಮಗೆ ಟಯರ್ಡ್ ಆಗಿರ್ಬಹುದಲ್ಲ, ಟಯರ್ಡ್ ಅಂತೇಳಿ ದಣಿ ಆಗಿರ್ಬಹುದಲ್ಲ, ಸುಸ್ತಾಗಿರ್ಬಹುದಲ್ಲ. ಆದರೂ ಸುಸ್ತು ಕಂಡಿಲ್ಲ ಅಮ್ಮ ಜೀವನದಲ್ಲಿ. ಖುಷಿಯಾಗಿ ಯಾರ್ಯಾರ ತಾಯಿ ಮತ್ತೆ ಯಾರು ಇಬ್ಬರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಖುಷಿಯಾಗಿ ಏನೇನ ನೋಡಿ, ಎದೆ ವಸ್ತು ಪಾತ್ರೆ 1 ತುಂಬಿತ್ತು, ಇನ್ನೊಂದು ತುಂಬಿತ್ತು, 3 ತುಂಬಿತ್ತು. ಲಾಸ್ಟ್ಗೆ ಅಮ್ಮ ಹೇಳ್ತಾರೆ, ಎಲ್ಲ ತುಂಬಿದ ನಂತರ ಮಗನೇ ಇನ್ನೊಂದು ತಂದಿಡು. ಎಷ್ಟು ಆಸೆ ಅಮ್ಮಗೆ ನೋಡಿ, ಇನ್ನೊಂದು ತಂದಿಡು. ಅವಾಗ ಮಗ ಹೇಳ್ತಾನೆ ನೋಡಿ, ಅಮ್ಮ ಎಲ್ಲ ಇವತ್ತು ನಂಬ್ರಿ, ನೀವು ಎಲ್ಲ ತುಂಬಿತ್ತು ಹೇಳುವವರೆಗೂ ದೇವರ ಆಶೀರ್ವಾದ ಸುರಿತಾನೆ ಇರ್ತಾನೆ. ಅಲ್ಲಿ ಅಂದಿಲ್ಲ, ನೀವು ಸಾಕು ಹೇಳುವವರೆಗೂ ದೇವರ ಭಂಡಾರದಿಂದ ನಿಮಗಾಗಿ ಆಶೀರ್ವಾದ ಖಾಲಿ ಆಗುವುದಿಲ್ಲ. ಆದ್ರೂ ನೀವೇನ್ ಮಾಡ್ಬೇಕು? ಬೇಸಾರ ಮಾಡಬಾರ್ದು. ದೇವರ ಸೇವಕ ಹೇಳಿದಂಗೆ ನೀವು ಕೇಳುವಂತರಾಗಿರಬೇಕು. ಕೊನೆಯದಾಗಿ ನಾವು ನೋಡ್ತೇವಮ್ಮ, ಎಲ್ಲ ಪಾತ್ರೆ ಖಾಲಿ ಇತ್ತು, ಅದು ತುಂಬಿತ್ತು. ಯಾವ ಖಾಲಿ ಪಾತ್ರೆ ಇಲ್ಲ. ಆ ಕ್ಷಣವೇ ಏನಾಗತ್ತೆ, ಅದು ಎಣ್ಣೆ ನಿಂತು ಹೋಯ್ತು. ಅಂತಂದ್ರೆ ನೀವು ಪರ್ಮಿಷನ್ ಕೊಡುವವರೆಗೂ ಸೈತಾನಿಗೆ ಸಹ ನಿಮ್ಮ ಆಶೀರ್ವಾದ ನಿದ್ರಿಸಲಿಕ್ಕೆ ಅಡ್ಡ ಮಾಡಕ್ಕೆ ತಾಕತ್ತು ಇಲ್ಲ. ದೂರಿಂದ ನೋಡ್ತಿರಬಹುದು ಶೈತಾನ್, ನೋಡಿ ಇದನ್ನು ಆಶೀರ್ವಾದ ಹೋಯ್ತು, ನಾನು ಹೋಗ್ತೇನೆ. ಅವಾಗ ದೇವದೂರು ಬರ್ತಾರೆ, ಏಸಪ್ಪನ ಅಪ್ಪಣೆ ಆಗಿದೆ, ಅಪ್ರೂವಲ್ ಆಗಿದೆ, ಅವ್ರ ಅರ್ಜಿ ಹಾಕಿದೆ, ಎಲ್ಲ ಪಾಸ್ ಆಗಿದೆ, ಕಟ್ಟಬೇಕು, ಮನೆ ಕಟ್ಟಲಿ ಅವರು. ಯಾಕೆ? ಆದ್ರೂ ಆಜು ಬಾಜು ಜನವರು ಏನೇ ಆಲೋಚನೆ ಮಾಡ್ತಿರ್ಬೋದು, ಶೈತಾನ್ ದೊಡ್ಡ ಕಣ್ಣು ಮಾಡಿ ನೋಡ್ತಿರ್ಬೋದು. ಆದ್ರೆ ದೇವರು ವಾಕ್ ಹಿಡಿದಿದೆ, ನೀ ಸಾಕು ಹೇಳುವವರೆಗೂ ಆ ಎಣ್ಣೆ ಏನಾಗೋದಿಲ್ಲ. ಹಾಲೆಲೂಯಾ. ಇವತ್ತು ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ಅಕಸ್ಮಾತ್ ನಿಮ್ಮಲ್ಲಿ ಇವತ್ತು ನಂಬಿಕೆ ಇರುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವಾದವನ್ನು ಮಾಡ್ತಾನೆ. ಈ ಮನುಷ್ಯ ನೋಡಿ, ಇವನ ಹೆಸರು ಕೋಲ್ಗೇಟ್. ಏನ್ ಹೆಸರಿ? ಕೋಲ್ಗೇಟ್. ಏನ್ ಮಾಡ್ತೀರಿ ನೀವು? ಬ್ರಷ್ ಮಾಡ್ತೀರಲ್ಲ, ಇವನೇ ಕಂಪನಿ. ಆಕ್ಚುಲಿ ಈ ಕೋಲ್ಗೇಟ್ ಕಂಪನಿ ಹೆಸರಲ್ಲಿ ನೀವು ಏನೇನ್ ನೋಡ್ತಾ ಇದ್ದೀರಲ್ಲ, ಈ ಮನುಷ್ಯ ಅದಕ್ಕೆ ಆನರ್. ಇವನು ಏನ್ ಮಾಡ್ತಿದ್ದ, ಸಣ್ಣ ಪುಟ್ಟ ಒಂದು ಸೋಪ್ ಇತ್ತು, ಯಾವುದು ಸಾಬೂನ್ ನಾವು ಸ್ನಾನ ಮಾಡ್ತೀವಲ್ಲ, ಆ ಕಂಪ್ನಿ ಇತ್ತು. ಆವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವರ ಮನೆ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಬೇರೆ ದೇಶಕ್ಕೆ ಹೋಗ್ತಾನೆ. ದೇವರ ಆತ್ಮ ಹಿಡಿತು, ನಾನು ನಿನಗೆ ದೊಡ್ಡ ಜನಾಂಗಾಗಿ ಮಾರ್ಪಡಿಸ್ತೇನೆ, ದೊಡ್ಡ ಮನುಷ್ಯಾಗಿ ಮಾರ್ಪಡಿಸ್ತೇನೆ.
ಆವಾಗ ಏನ್ ಮಾಡ್ದ, ಒಂದು ಚರ್ಚ್ಗೆ ಹೋದಾಗ ಆ ದಿನ ಪಾಸ್ಟರ್ ಪ್ರಚಾರ ಮಾಡಿದ್ರು, ನಿಮ್ಮಲ್ಲಿ ಏನಿದೆ ದೇವರಿಗೆ ಕೊಟ್ಬಿಡ್ರಿ. ಹಲ್ಲೆಲೂಯಾ. ಏನ್ ಪ್ರಚಾರ ಮಾಡಿದ, ನಿಮ್ಮಲ್ಲಿ ಏನಿದೆ ದೇವರಿಗೆ ಕೊಟ್ಬಿಡ್ರಿ. ಆವಾಗ ದೇವರು ಏನ್ ಮಾಡ್ತಾನೆ, 4 ಪಟ್ಟು ಆಶೀರ್ವಾದವನ್ನು ನಿಮಗೆ ಮಾಡಿ. ಆದ್ರೆ ಆ ದಿನ ಕಾಣಿಕೆಯ ಮೆಸೇಜ್ ನಡೀತಾ ಇತ್ತು, ದಶಮ ಭಾಗ ಬಗ್ಗೆ ಮೆಸೇಜ್ ನಡೀತಾ ಇತ್ತು. ಆವಾಗ ಇವನಲ್ಲಿ ಏನಿತ್ತು, 1 ಅಂಟಾನೆ ಇರ್ಬೋದು, 25 ಪೈಸೆ ಇರ್ಬೋದು, ಏನಿತ್ತಲ್ಲ ಕೊಟ್ಟು ಬಂದ ನಂತರ ಮತ್ತೆ ನೆಕ್ಸ್ಟ್ ಸಂಡೇ ಹೋಗ್ತಾನೆ. ಇವನು ವಾಕ್ಗೆ ನೀವು ಏನು ಕೊಡ್ತೀರಾ ಡಬಲ್ ಆಶೀರ್ವಾದ ಹೊಂದುತ್ತೀರ ಅಂತ ಹೇಳ್ತಿರುವಾಗ, ಈ ಹೋದ ವಾರ ಏನ್ ದುಡ್ದಿಲ್ಲ, ಈ ವಾರವಾಗ ಡಬಲ್ ದುಡ್ದ ನಾವು. ಅದಕ್ಕೆ ಏನಿತ್ತು ಮತ್ತೆ ಕೊಟ್ಟು ಬಂದ. ಬರ್ತಾ ದೊಡ್ಡ ಸಣ್ಣ ಕಂಪನಿ ಹಾಕಿದ ನಂತರ ಏನ್ ಮಾಡ್ದ ನೋಡಿ, 10% ಕೊಡಕ್ಕೆ ಚಾಲು ಮಾಡ್ದ. 10% ಕೊಡೋದು. ಆದ್ರೂ ಅವರಿಗೆ ಏನಾಗಿಲ್ಲ ನೋಡಿ, ಇನ್ನು ಬಹಳ ಅದ್ಭುತ ಆಗ್ತಾ ಹೋಗ್ತದೆ, ಕಂಪ್ನಿ ದೊಡ್ಡದಾಗ್ತಾ ಇದೆ. ಆಮೇಲೆ 40% ಕೊಡಕ್ಕೆ ಚಾಲು ಮಾಡ್ದ. ಓದ್ತೇರೆಗ ಮತ್ತೆ ಇನ್ನು ಕಂಪ್ನಿ ದೊಡ್ಡದಾಯ್ತು. ಆವಾಗ ನಾವು ನೋಡಿದ್ರೆ 90% ಕೊಡಕ್ಕೆ ಚಾಲು ಮಾಡ್ದ. ಇಲ್ಲಿವರೆಗೆ ಈ ಕಂಪ್ನಿದವರು ಏಸಪ್ಪ ಜನರಿಗೆ, ಏಸಪ್ಪ ಸೇವೆಗಾಗಿ 100 ರೂಪಾಯಲ್ಲಿ 90 ರೂಪಾಯಿ ಸೇವೆಗೆ ಕೊಡ್ತಾ ಇದ್ದಾರೆ, 10 ರೂಪಾಯಿ ಮಾತ್ರ ನಮಗಾಗಿ ಇಡ್ತಾ ಇದ್ದಾರೆ. ಹಾಲೆಲೂಯಾ. ಇಡೀ ಇಂಡಿಯಾಕ್ಕೆ ಎಲ್ಲೇ ಹೋಗ್ರಿ, ಕೋಲ್ಗೇಟ್ ಕಂಪ್ನಿ ಬಗ್ಗೆ ಮಾತಾಡ್ಬೇಕಂದ್ರೆ 5 ರೂಪಾಯಿ ಪೇಸ್ಟ್, 10 ರೂಪಾಯಿ ಪೇಸ್ಟ್ ಎಲ್ಲ ಕಡೆ ಸಿಗುತ್ತದೆ. ಅದಕ್ಕೆ ಕಾರಣ ನೋಡ್ರಿ, ಈ ಮನುಷ್ಯ ಏನ್ ಮಾಡಿದ, ಅವ್ರ ಹೆಸರನ್ನೇ ಕೋಲ್ಗೇಟ್. ಸೊ ಇದ್ದದ್ದು ಬಳಸಿದ. ಇವತ್ತು ದೇವರವರನ್ನ ಏನ್ ಮಾಡಿದ ನೋಡ್ರಿ, ಇಡೀ ಇಂಡಿಯಾ, ಔಟ್ ಸೈಡ್ ಆಫ್ ದ ಇಂಡಿಯಾ, ಇವನು ಹೆಸರನ್ನು ಎಷ್ಟು ಪ್ರಖ್ಯಾತಿಗೆ ತಂದಿದ್ದಾನೆ. ಸೊ ನೋಡಿ, ಇದೇ ಈ ತರ ಇರ್ಬೇಕು ನಮ್ಮ ಜೀವನ. ಇದು ನಮ್ಮಲ್ಲಿ ಇದ್ದುದು ಹೆಂಗೆ ಸಣ್ಣದೇ ಇರಬಹುದು, ಆದ್ರೆ ನಮ್ದು ಏನಿರ್ಬೇಕು, ಆಲೋಚನೆ, ಮನೋಭಾವನೆ ಎಷ್ಟು ದೊಡ್ಡದಾಗಿರ್ಬೇಕು. ಯಾಕೆ ನಾನು ನಂಬುತ್ತಾ ಇರುವುದು ಎಷ್ಟು ಸಣ್ಣ ದೇವರಿಗಲ್ಲ, ನಾನು ನಂಬುತ್ತಾ ಇರೋದು ಎಷ್ಟು ಹಾಲೆಲೂಯಾ. ಹಾಲೆಲೂಯಾ. ಈ ಅಮ್ಮಲ್ಲಿ ಇರುವುದು ಎಷ್ಟು ಚಿಕ್ಕ ಒಂದು ಮೊಗೆ, ಆದ್ರೆ ದೇವರು ಮಾಡಿದ ಎಷ್ಟು ದೊಡ್ಡ ಒಂದು ಅದ್ಭುತವನ್ನ ಇವತ್ತು ದೇವರು ನಮಗೆ ಕೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಏನಿದೆ, ಗಿವ್ ಟು ಮೀ, ನನಗೆ ಕೊಡ್ರಿ. ನಮ್ಮಲ್ಲಿ ಏನು ಕೊಡ್ತದೆ, ನಾನು ನನಗೆ ಏನು ಮಾಡಬೇಕು ಅಂತೀಯ, ನಿನ್ನ ಮನೆಯಾಗ ಏನಿದೆ ಅಂತ ಹೇಳ್ತೀಯ, ನನಗೆ ಹೇಳ್ಬಿಡು, ನನಗೆ ಕೊಡು, ನಾನೇನು ಮಾಡ್ತೇನೆ. ಯಾವ ಥರ ಈ ಅಮ್ಮ ಜೀವನದಲ್ಲಿ ಮಕ್ಕಳಿಗೆ ಗುಲಾಮತನದಿಂದ ನಾನು ಕಾಪಾಡಿದ್ದೇನೆ, ಅವರಿಗೆ ಅಸಹ್ಯವಾದ ಹೆಸರು ಬರಬಾರ್ದಂತೇಳಿ ನಾನು ಕಾಪಾಡಿದ್ದೇನೆ, ಯಾರು ಬರೋರ ಮೇಲೆ ಕೈ ಹಾಕಬಾರ್ದಂತೇಳಿ ಅವರನ್ನ ಕಾಪಾಡಿದ್ದೇನೆ. ಇವತ್ತು ನಮ್ಮ ದೇವರು, ನಿಮ್ಮ ದೇವರು ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಇದ್ದುದು ಅದನ್ನೇ ಬಳಸಿ, ಅದನ್ನೇ ಉಪಯೋಗಿಸಿ. ಈ ಅಮ್ಮ ಹೇಳ್ಬೋದಾಗಿತ್ತು, ನನಗೆ ಕಿಚನ್ ಅಲ್ಲಿ ಒಂದ್ ಮೊಗೆ ಎಣ್ಣೆ ಇದೆ, ಆದ್ರೂ ಅದೇನೇ ಸಣ್ಣ ಪುಟ ಐತಿ, ನನ್ನಲ್ಲಿ ಏನಿಲ್ಲ ಸ್ವಾಮಿ ಹೇಳ್ಬೋದಾಗಿತ್ತು. ಆದ್ರೆ ಆ ಎದ್ದದ್ದು ಏನಿದೆ ಅದೇ ಹೇಳ್ತಾರೆ. ಇವತ್ತು ನಿಮಗೆ 5 ನಿಮಿಷ ಪ್ರಾರ್ಥನೆ ಮಾಡಕ್ಕೆ ಆಗ್ತದೆ, ನೋ ಪ್ರಾಬ್ಲಮ್. ದೇವರಿಗೆ ಸ್ವಾಮಿ ನನಗೆ 5 ನಿಮಿಷ ಪ್ರಾರ್ಥನೆಗೆ ಮಾಡಾಗತ್ತೆ, ಜಾಸ್ತಿ ಆಗ್ತಿಲ್ಲ, ದೇವರ ವಾಕ್ಯ ಇರ್ತದೆ, ನೀ ಮಾತ್ರ 5 ನಿಮಿಷ ಪ್ರಾರ್ಥನೆ ಮಾಡಿಗೆ ಚಾಲು ಮಾಡು, ದೇವರ 3 ತಾಸು ಮಾಡ್ತಾರೆ. ಹಾಲೆಲೂಯಾ. ಇದು ಸಣ್ಣ ಬಿಸಿನೆಸ್ ಇದೆ, ಸಣ್ಣ ದಂಧೆ ಇದೆ, ಸಣ್ಣ ಜಾಬ್ ಇದೆ, ಗೌಡಿ ಕೆಲಸ ಮಾಡ್ತೀರಾ, ಕೂಲಿ ಕೆಲಸ ಮಾಡ್ತೀರಾ, ಅದರಲ್ಲಿ ಏನು ದೇವರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿ, ಅದಾದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಚಾಲು ಮಾಡ್ರಿ. ದೇವರು ಒಂದು ದಿನ ಬರ್ತಾ ಇದೆ, ನೀವು ಹೇಳ್ತೀರ ಸಾಕ್ ದೇವರೇ ಬಂದ್ ಮಾಡು. ಹಾಲೆಲೂಯಾ. ಅಷ್ಟು ಮಟ್ಟಿಗೆ ದೇವರ ಆಶೀರ್ವಾದವನ್ನು ಮಾಡಿಗೆ ಶಕ್ತನಾಗಿದ್ದಾನೆ. ಬನ್ನಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮಲ್ಲಿ ಇದ್ದುದು ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರಿಗೆ ಹೇಳೋಣ, ಸ್ವಾಮಿ ನನ್ನಲ್ಲಿ ಈ ಒಂದು ಕೊರತೆ ಇದೆ, ನನ್ನ ಮನೆಯಾಗ ಈ ಒಂದು ಸಮಸ್ಯೆ ಇದೆ, ನನ್ನ ಗಂಡನ ಕುರಿತು ಈ ಒಂದು ತೊಂದರೆ ಇದೆ, ನೀವೇ ಏನಾದರೆ ಮಾಡಬೇಕು. ನಿಮಗೇನಾದರೆ ಅನಾರೋಗ್ಯ ಪ್ರಾಬ್ಲಮ್ ಇದೆಯಾ, ನಿಮಗೆ ಮಂತ್ರಿದ ತೊಂದರೆ ಇದೆಯಾ, ನಿಮಗೆ ಅದು ಇನ್ನೂ ಭೂತದ ಯಾವುದು ಅಂಧಕಾರದ ಶಕ್ತಿದ ತೊಂದರೆ ಇದೆಯಾ, ಇವತ್ತು ದೇವರ ಕೈಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ದೇವರು ಇವತ್ತು ನಿಮ್ಮನ್ನ ಕೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಏನಿದೆ ನನ್ನ ಕೈಗೆ ಒಪ್ಪಿಸ್ಕೊಡ್ರಿ, ನಾನು ನಿಮ್ಮನ್ನ ಆಶೀರ್ವಾದ ಮಗಳಾಗಿ ಮಗನಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ.